ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ITV ನ್ಯೂಸ್. ಈಗ ಹೆಡ್ಲೈನ್ಸ್. ಜಿಲ್ಲಾಡಳಿತದಿಂದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಒಂದು ದಿನ ಪೂರ್ತಿ ಗ್ರಾಮದಲ್ಲಿ ಕಳೆದ ಜಿಲ್ಲಾಧಿಕಾರಿ ತಾಂಡ ಜನತೆಗೆ ಕಾಯಕತ್ವ ಒದಗಿಸುವ ಕಾರ್ಯ. ಜಮೀನಿನ ವಿಚಾರವಾಗಿ ಕುಟುಂಬಗಳ ನಡುವೆ ಜಗಳ, ಹಲವರಿಗೆ ತೀವ್ರ ಗಾಯ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಘಟನೆ. ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟಲು ಸಹಕರಿಸಿ ಮಹಿಳೆ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿ ಮಹಿಳಾ ರಕ್ಷಣಾ ಆಯೋಗದ ರಾಜ್ಯಾಧ್ಯಕ್ಷೆ ಕೃಪಾ ಆಳ್ವ. ಹಲವಾರು ದಿನಗಳ ಪ್ರತಿಭಟನೆಗೆ ಫಲ ಸಿಕ್ಕಿದ್ದು, ರಸ್ತೆ ಡಾಂಬರೀಕರಣಕ್ಕೆ ಚಾಲನೆ ದೊರೆಯಿತು. ಅಂತೂ ಇಂತೂ ಗುಡಿಬಂಡೆ ತಾಲೂಕಿಗೆ ಶುಭ್ರದಿಸೆ ಪ್ರಾರಂಭವಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕುರುಬೂರು ವಿಜ್ಞಾನ ಕೇಂದ್ರದಲ್ಲಿ ಮುಂಗಾರು ಪೂರ್ವ ಮೂಡಿಸುವ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಚಿಂತಾಮಣಿ ತಾಲೂಕಿನ ಕುರುಬೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಂಗಾರು ಪೂರ್ವ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿಯ ಕಾರ್ಯಚಟುವಟಿಕೆಗಳನ್ನು ಮಾಡುವ ಬಗ್ಗೆ ಹಾಗೂ ವಿವಿಧ ಮಾದರಿಗಳ ಬಗ್ಗೆ ತಿಳಿಸಿಕೊಡಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ KH ಮುನಿಯಪ್ಪನವರು ಈಗ ಬರುವ ಮಳೆಗೆ ಯಾವ ಬೆಳೆಯನ್ನ ಬೆಳೆಯಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಿಕೊಟ್ರು. ಒಳಿಯ ವಿಚಾರ ಹಾಗೂ ವರ್ತೂರು ಕೆರೆಯ ನೀರನ್ನ ಶುದ್ಧೀಕರಿಸಿ ಬಯಲುಸೀಮೆ ಜಿಲ್ಲೆಗಳಿಗೆ ಹರಿಸಲು ಸುಮಾರು 1050 ಕೋಟಿ ವ್ಯಯ ಕಾಮಗಾರಿ ನಡೆಯುತ್ತಿದ್ದು 3 ತಿಂಗಳಿನಲ್ಲಿ ನೀರು ಬರುವುದಾಗಿ ಹೇಳಿದರು. ಸರ್ಕಾರ ಒಪ್ಕೊಂಡಿದೆ. ಸಿದ್ದರಾಮಯ್ಯನವರು ಹಣ ಎಷ್ಟಾದರೂ ಆಗಲಿ ಕೊಡ್ತೀವಿ, ಫಾಸ್ಟ್ ಆಗಿ ಮಾಡಿದಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆಫೀಸರ್ಸ್ಗೆ. ಈಗ ರಿಪೋರ್ಟ್ ತಯಾರಾಯಿತು, ಕ್ಯಾಬಿನೆಟ್ ಅಪ್ರೂವಲ್ ಆದ್ಮೇಲೆ ಟೆಂಡರ್ ಬರುತ್ತೆ. ಟೆಂಡರ್ 1.5 ತಿಂಗಳು ಟೈಮ್ ಕಾನೂನು ಪ್ರಕಾರ. ಅದಾದ್ಮೇಲೆ ಕೆಲಸ ಶುರು ಮಾಡಬೇಕು. ಅಂದ್ರೆ 3 ತಿಂಗಳಲ್ಲಿ ಈ KC ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 TMC, ಕೋಲಾರಿಗೆ 4 TMC ಕುಡಿಯಕ್ಕೆ ಕೊಡುವಂಥದನ್ನ ಮೊದಲನೇ ಹಂತದಲ್ಲಿ ಶುರು ಮಾಡಬೇಕು ಅನ್ನೋ ಮಾತನ್ನ ನಾವು ಒತ್ತಾಯ ಮಾಡಿದ್ವಿ. ಅದರಲ್ಲಿ ಕಾರ್ಯೋನ್ಮುಖರಾಗಿದ್ವಿ. ಶಾಸಕರಿಗೂ ಕೂಡ ನಾನು ಮನವಿ ಮಾಡಿದ್ದೆ. ಟ್ರಾನ್ಸ್ಪೋರ್ಟ್ ಸಾಗುವಾಗ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಹಳ ಮುಖ್ಯವಾದ್ದು ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ಸೇರಬೇಕು. ಪ್ರತಿ ವಾರ ಒಂದು ಮೀಟಿಂಗ್ ಮಾಡಬೇಕು. ಎಷ್ಟು ಪ್ರಗತಿ ಆಗಿದೆ, ಯಾವಾಗ ನೀವು ಟೆಂಡರ್ಸ್ ಕರೀತೀರಿ, ಯಾವಾಗ ನೀವು ಕಾರ್ಯಕ್ರಮ ಶುರು ಮಾಡ್ತೀರಿ ಅನ್ನೋದನ್ನ ಅದನ್ನ ನೀವು ಕನಿಷ್ಠ ಶಾಸಕರೆಲ್ಲ ಒಂದು ಕಡೆ ಸೇರ್ಕೋಬೇಕು. ಅಥವಾ ನಮ್ಮನ್ನು ಕರೆದು ಬರ್ತೀವಿ. ಇದನ್ನು ಮಾಡದೇ ಇದ್ರೆ ಸರ್ಕಾರಕ್ಕೆ ಅವರಿಗೆ ಅವರದೇ ಆದಂತ 100 ಕಾರ್ಯಕ್ರಮಗಳು ಇರ್ತವೆ. ಆದ್ರೆ ಅವರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೃಷ್ಣಾರೆಡ್ಡಿ ಅವರು, ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ರೈತರ ಕೃಷಿ ಭೂಮಿಯನ್ನ ಸಂಶೋಧನೆ ನಡೆಸಿ ಯಾವ ಬೆಳೆಯನ್ನ ಬೆಳೆಯಬೇಕೆಂದು ತಿಳಿಸಬೇಕಿದೆ ಹಾಗೂ ಯಾವುದೇ ಸಂಶೋಧನೆಯಾಗಲಿ ಅಥವಾ ನೂತನ ಮಾದರಿಯ ಕೃಷಿ ತಂತ್ರಜ್ಞಾನವಾಗಲಿ ರೈತರಿಗೆ ತಲುಪಲು ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕೆಂದರು. ಇನ್ನು ಅಧಿಕಾರಿಗಳು ಉತ್ಸಾಹದಿಂದ ಕೆಲಸ ಮಾಡಿದರೆ ಮಾತ್ರ ರೈತರು ಅಧಿಕಾರಿಗಳಿಗೆ ಸ್ಪಂದಿಸುತ್ತಾರೆ ಎಂದರು. ಅದು ಕಾಲಕಾಲಕ್ಕೆ ಏನೇ ಸಂಶೋಧನೆ ಆದರೂ ಕೂಡ ಇಲ್ಲಿ ಸಂಶೋಧನೆ ಮಾಡುವಂಥದ್ದು ಅಷ್ಟೇ ಅಲ್ಲ, ಇದರ ಪ್ರಯೋಗ ನೀವು ರೈತ ಜಮೀನುಗಳಲ್ಲಿ ಹೋಗಿ ಅಲ್ಲಿ ಕೂಡ ಒಂದು ಪ್ರಯೋಗ ಮಾಡುವಂತದ್ದಾಗಬೇಕು. ಯಾಕಂದ್ರೆ ಇವೆಲ್ಲ ಕೂಡ ಮಾಡ್ಬೇಕಾದ್ರೆ ಇವತ್ತು ಕೃಷಿ ಒಂದು ಏನು ವಿದ್ಯಾಲಯ ಕೇಂದ್ರದಲ್ಲಿ ಆಗುವಂತ ವಿಚಾರಗಳನ್ನ ಕಾಲಕಾಲಕ್ಕೆ ನಮ್ಮಲ್ಲಿರ್ತಕ್ಕಂಥ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ರೇಷ್ಮೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಈ ರೀತಿ, ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ 27,000ಕ್ಕಿಂತ ಹೆಚ್ಚು ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ರೈತರಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಶ್ರಮಜೀವಿಗಳಿದ್ದಾರೆ. ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಕಷ್ಟಜೀವಿಗಳು, ಶ್ರಮಜೀವಿಗಳು, ಯಾರು ಸುಮ್ಮನೆ ಒಂದು ಪೂಟಾಟಿಕೆಗೆ ಮಾಡುವಂತ ರೈತರು ನಮ್ಮಲ್ಲಿಲ್ಲ. ಬಹಳ ಶ್ರಮಜೀವಿಗಳಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರೆ ಇವ್ರಿಗೆ ಏನಾದ್ರು ಬೇರೆ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಈ ಕಡೆ ಹಾಸನ ಕಡೆ, ಮಂಗಳೂರು ಕಡೆ ಈ ರೀತಿ ಏನಾದ್ರು ನೀರಾವರಿ ನಮ್ಮಲ್ಲಿ ಇದ್ದಿದ್ರೆ ಬಹುಶಃ ಇಡೀ ಕರ್ನಾಟಕಕ್ಕೆ ಆಗುವಷ್ಟು ಬೆಳೆಗಳು ಇವತ್ತು ನಮ್ಮಿಂದ ಹೋಗ್ತಾ ಇತ್ತು. ಇವತ್ತು ನಮ್ಮಲ್ಲಿ ಸಾಕಷ್ಟು ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ, ಅರ್ಧ ರಾಜ್ಯಕ್ಕಾಗುವಂತ ಹಾಲು ನಾವು ಕಳಿಸ್ತಾ ಇದ್ದೀವಿ, ಮಾವು ಕಳಿಸ್ತಾ ಇದ್ದೀವಿ, ಇವತ್ತು ರೇಷ್ಮೆ ಕಳಿಸ್ತಾ ಇದ್ದೀವಿ ಈ ರೀತಿ. ಆದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀರಾವರಿ ಏನಾದ್ರು ಸಿಕ್ಕಿದ್ರೆ ಬಹುಶಃ ಇಡೀ ಕರ್ನಾಟಕ ರಾಜ್ಯಕ್ಕೆ ಆಗುವಷ್ಟು ಹಾಲು, ಮಾವು ಇದೆಲ್ಲವನ್ನ ಕೂಡ ನಾವು ಕಳಿಸುವಂತ ಒಂದು ಶಕ್ತಿವಂತರು, ಶ್ರಮಜೀವಿಗಳು, ಕಷ್ಟಜೀವಿಗಳಿದ್ದಾರೆ. ಆದ್ರೆ ನಿಮ್ಮಲ್ಲಿ ಈ ಒಂದು ಸಂಶೋಧನೆ ಮಾಡುವಂತ ವಿಚಾರದಲ್ಲಿ ನೀವು ಏನೇ ಸಂಶೋಧನೆ ಮಾಡಿದ್ರು ಕೂಡ
ಇವತ್ತು ರೈತರಿಗೆ ಅದು ಕಾಲಕಾಲಕ್ಕೆ ತಲುಪಿಸುವಂತದ್ದಾಗಬೇಕು. ಈ ಸಂದರ್ಭದಲ್ಲಿ ವಿಸ್ತರಣಾ ನಿರ್ದೇಶಕರಾದ ಜಗದೀಶ್ವರಿ, ಸಹಾಯಕ ನಿರ್ದೇಶಕರಾದ ಸದಾನಂದ ಶಿವಪ್ರಸಾದ್, ಕಾಳಪ್ಪ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಶ್ವಥ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀರಾಮ್ ರೆಡ್ಡಿ, ಕಮಲಮ್ಮ, ಶ್ರೀನಿವಾಸ್ ಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಓ ಲೋಕದಲ್ಲಿ ನಡೆಯುತ್ತಲಿರಲಿ ತನ್ನಿ ಕಾರ್ಯದ ಬಿಡವೆಂದು, ರಾಜ್ಯಗಳು ಬಿಸಲಿ ರಾಜ್ಯಗಳ ಅಲೆಯಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳಲೆಯಲು ರಾಜ್ಯಗಳು ಬಿಸಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿಟ್ಟಿರುವುದು ನವ ಬಿಡುವುದು ಇಲ್ಲ, ಬಿಟ್ಟಿರುವುದು ನವ ಬಿಡುವುದು ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಓ ಯಾರು ಅಯ್ಯರು ಈಗಿನ ಯೋಗಿಯ ಲೋಕಕ್ಕೆ ಅನ್ನವ ನೀವನು, ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿಯನ್ನು ಗೌರವಕಾಶಿಸದೆ. ವಡ್ಡಡಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗಡಿಭಾಗದ ಬಾಗೇಪಲ್ಲಿ ತಾಲೂಕಿಗೆ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ಭೇಟಿ ನೀಡಿದ್ರು. ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ಅತ್ಯಂತ ಹಿಂದುಳಿದ ಸದ್ದುಪಲ್ಲಿ ತಾಂಡ, ಇದು ಬಾಗೇಪಲ್ಲಿ ತಾಲೂಕಿನ ಆಂಧ್ರ ಗಡಿ ಭಾಗಕ್ಕೆ ಅಂಟಿಕೊಂಡಿರುವ ಗ್ರಾಮಕ್ಕೆ ಈಗ ಕಾಯಕಲ್ಪ ನೀಡುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾದ ಡಾಕ್ಟರ್ MV ವೆಂಕಟೇಶ್ ಅವರು ತನ್ನ ಇಡೀ ಜಿಲ್ಲಾಡಳಿತವೇ ಈ ಗ್ರಾಮಕ್ಕೆ ಬಂದು ವಾಸ್ತವ್ಯ ಹೂಡಿದ್ದಾರೆ. ಈ ಭಾಗದ ಲಂಬಾಣಿ ತಾಂಡಗಳಲ್ಲಿ ಮೂಢನಂಬಿಕೆಗೆ ಕಟ್ಟುಬಿದ್ದು ಹೆಣ್ಣು ಶಿಶು ಕೀಳೆಂಬ ಭಾವನೆ ಹಾಗೂ ವಂಶೋದ್ಧಾರಕ್ಕೆ ಗಂಡು ಸಂತತಿ ಬೇಕೆಂಬ ಕೆಟ್ಟ ಮೂಢನಂಬಿಕೆ ಇರುವುದರಿಂದ ಹೆಣ್ಣು ಭ್ರೂಣ ಹತ್ಯೆಯಂತಹ ಘಟನೆಗಳು ನಡೆಯುತ್ತಿವೆ. ಅಲ್ಲದೆ ಈ ಭಾಗದ ಹೆಣ್ಣು ಮಕ್ಕಳು ಶಿಕ್ಷಣ ವಂಚಿತರಾಗಿ ಬಾಂಬೆಯಂತಹ ನಗರಗಳಿಗೆ ಉದ್ಯೋಗ ಅರಸಿ ವಲಸೆ ಹೋಗುತ್ತಿದ್ದು ಅಲ್ಲಿ ಕೆಲಸ ಸಿಗದೆ ಅಕ್ರಮ ಕೃತ್ಯಗಳ ಜಾಲಕ್ಕೆ ಬಲಿಯಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಅಕ್ರಮ ಮಾರಾಟ, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಬಲಿ ಮಾಡುವುದನ್ನ ಕೂಡಲೇ ನಿಲ್ಲಿಸಬೇಕು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ನಿಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸಿರ್ತೇನೆ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ, ಅದೇನಂದ್ರೆ ಭಾರತ ದೇಶದ ಬೆನ್ನೆಲುಬು ಗ್ರಾಮಗಳು. ಆ ಗ್ರಾಮಗಳು ಅಭಿವೃದ್ಧಿ ಆದ್ರೆ ಒಂದು ಸಮಾಜ ಅಭಿವೃದ್ಧಿ ಆಗುತ್ತೆ, ಒಂದು ರಾಜ್ಯ ಅಭಿವೃದ್ಧಿ ಆಗುತ್ತೆ, ಒಂದು ದೇಶ ಅಭಿವೃದ್ಧಿ ಆಗುತ್ತೆ. ಬಾಗೇಪಲ್ಲಿ ತಾಲೂಕು ಕರ್ನಾಟಕದಲ್ಲಿ ಅತಿ ಹಿಂದುಳಿದ ತಾಲೂಕುಗಳ ಪಟ್ಟಿಯಲ್ಲಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಜನರಿಗೆ ಉತ್ತಮವಾದ ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಉದ್ಯೋಗಾವಕಾಶಗಳು ಕಡಿಮೆ ಇದೆ, ಗಂಡು ಮತ್ತು ಹೆಣ್ಣಿನ ನಡುವೆ ಇರುವ ಡಿಫರೆನ್ಸ್ ವ್ಯತ್ಯಾಸ ಏನಿದೆ. ಈ ಗ್ರಾಮ ವಾಸ್ತವ್ಯದಲ್ಲಿ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ BB ಕಾವೇರಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಮೇಶ್ ಬಾಬು ಮತ್ತು ಗೂಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಗ್ಯಲಕ್ಷ್ಮಿ, ಚಂದ್ರ, ಬಿಲ್ ಕಲೆಕ್ಟರ್ ಶ್ರೀನಿವಾಸ್, ಎಲ್ಲಾ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಾಥ್ ನೀಡಿರುವುದು ಮತ್ತಷ್ಟು ಮೆರುಗು ತಂದಿದೆ. ಒಂದು ಬಹಳ ಅರ್ಥಪೂರ್ಣವಾದದ್ದು. ಕಾರಣ ಇಷ್ಟೇ, ತಾಂಡಾಗಳಲ್ಲಿ ಅವರಿಗೆ ಪಾಪ ಒಂದು ಜ್ಞಾನದ ಕೊರತೆಯಿಂದ ತಮ್ಮ ಮಕ್ಕಳನ್ನು ಬೇರೆ ಕಡೆಗೆ ಕಳಿಸೋದು, ಬೇರೆ ಒಂದು ಅನಾಚಾರಗಳಿಗೆ ಕಳಿಸ್ತಾರಂಥ ಸಂಗತಿ ಸರ್ಕಾರದ ಗಮನಕ್ಕೂ ಬಂದಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಅವ್ರಿಗೆ ನಾವೊಂದು ಸಲಹೆ ಕೊಡೋಣ, ಮಾರ್ಗದರ್ಶನ ಕೊಡೋಣ ಅಂತ ನಮ್ಮ ಜಿಲ್ಲಾಧಿಕಾರಿಯವರು ಇವತ್ತು ಇಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದರ ಸಲುವಾಗಿ ನಾನು ಬಂದಿದ್ದೀನಿ. ನಾವು ಜಿಲ್ಲಾಧಿಕಾರಿಗಳು, ಸಿಇಒರು, ಎಲ್ಲ ಆಡಳಿತ ವರ್ಗದವರು ಇಲ್ಲೊಂದು ನಾಟಕಗಳು,
ಎಲ್ಲ ಮಾಡಿ ಅವರ ಮನ ಪರಿವರ್ತನೆ ಮಾಡಿ ಯಾವುದೇ ಕಾರಣಕ್ಕೆ ಅವರಂಥ ಕೆಲಸಗಳು ಹೋಗಿದ್ರೆ ಇಲ್ಲೇ ಉಳ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾನು ಅವ್ರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಮಾತು ಕೊಡ್ತಾ ಇದ್ದೀನಿ, ಅವ್ರು ಯಾವುದೇ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗಿರ್ತೀವಿ. ಯಾವುದೇ ಕಷ್ಟ ಬಂದರೂ ನಮ್ಮ ಹತ್ರ ಖಂಡಿತವಾಗ್ಲೂ ಸಹಾಯ ಮಾಡೋ ನಿಟ್ಟಿನಲ್ಲಿರ್ತೀವಿ. ಯಾವುದೇ ಕಾರಣಕ್ಕೆ ಅವರು ವಲಸೆ ಹೋದ ಕೆಲಸ ಮಾಡಬಾರ್ದು ಅಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, ಈಗ ಇನ್ನೊಂದು ದೇಶಮಾರ್ ತಾಂಡ ಮತ್ತು ಇತರ ತಾಂಡಗಳು ಇದಕ್ಕಿಂತ ಬಹಳ ಸಂಕಷ್ಟದಲ್ಲಿರ್ತಕ್ಕಂಥದ್ದು, ಅದಕ್ಕೇನಾದ್ರೂ ತಾವು ಸ್ವಲ್ಪ ಕೊಡ್ತೀರಾ ಹೇಗೆ? ನಾನೀಗ ಈಗ ತಾನೇ ಜಿಲ್ಲಾಧಿಕಾರಿ ಜೊತೆ ಮಾತನಾಡ್ತಿದ್ದೆ. ಊಟ್ಕುಂದ್ ತಾಂಡ ಅಂತ ಒಂದಿದೆ, ದೇಶಮಾರ್ ತಾಂಡ, ಅದಕ್ಕೆ ರಸ್ತೆಗಳು ಕೂಡ ಸರಿಯಾಗಿಲ್ಲ. ನಾವು ನೀವೆಲ್ಲ ಒಂದ್ಸಲ ಭೇಟಿ ನೀಡೋಣ ಸರ್, ಅದನ್ನು ಸಮಗ್ರ ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಅಂತ ಈಗ ತಾನೇ ಮಾತನಾಡಿದೆ. ಅದನ್ನು ಮುಂದಿನ ದಿವಸದಲ್ಲಿ ಒಂದು ದಿವಸ ಅಲ್ಲೂ ವಾಸ್ತವ ಇದ್ದು ಅವರ ಕಷ್ಟ ಸುಖ ಏನಂತ ನಾವು ಪರಿಶೀಲನೆ ಮಾಡಿ ಅದಕ್ಕೆ ಖಂಡಿತವಾಗ್ಲೂ ನಾವು ಸ್ಪಂದನೆ ಮಾಡ್ತೀವಿ. ರಾತ್ರಿ ಇಡೀ ಜಿಲ್ಲಾಡಳಿತ ಸದ್ದುಪಲ್ಲಿ ತಾಂಡದಲ್ಲಿ ವಾಸ್ತವ್ಯ ಹೂಡಿ ಲಂಬಾಣಿ ತಂಡ ಅವರ ಮನೆಯಲ್ಲಿ ಊಟ ಮಾಡಿ ಜಿಲ್ಲಾಧಿಕಾರಿಗಳು ಮಾನವೀಯತೆಯನ್ನ ಮೆರೆದಿದ್ದಾರೆ. ತಾಂಡ್ಯಗಳಲ್ಲಿ ಬಾಲ ಕಾರ್ಮಿಕ ಪದ್ಧತಿ, ಬಾಲ ವಿವಾಹ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಸಾಗಾಣಿಕೆ ನಡೀತಾ ಇದೆ ಎಂಬುದು ನಮ್ಮ ಜಿಲ್ಲಾಡಳಿತದ ಗಮನಕ್ಕೆ ಬಂತು. ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಅವರ ಭಾಷೆಯಲ್ಲಿ ಅರ್ಥವಾಗುವಂತೆ ನಾವು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸಬೇಕು ಎಂಬ ಉದ್ದೇಶದಿಂದ ಇವತ್ತು ಜಿಲ್ಲಾಡಳಿತದಿಂದ ಒಂದು ವಾಸ್ತವ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ನಾಟಕಗಳ ಮೂಲಕ, ನೃತ್ಯ ರೂಪಗಳ ಮೂಲಕ, ಜಾನಪದ ಶೈಲಿಯಲ್ಲಿ ಅವರಿಗೆ ಅರ್ಥವಾಗುವ ಲಂಬಾಣಿ ಭಾಷೆ, ತೆಲುಗು ಮತ್ತು ಕನ್ನಡ ಭಾಷೆಯಲ್ಲಿ ಇವತ್ತು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ನಮ್ಮ ಜನ. ಸೊ ನಮ್ಮ ಜನದ ಜೊತೆ ಒಂದು ರಾತ್ರಿಯನ್ನು ಕಳೆದು ಅವರ ದುಃಖ ದುಮ್ಮಾನಗಳಿಗೆ ನಾವು ಸ್ಪಂದಿಸಬೇಕು. ಜಿಲ್ಲಾಡಳಿತ ಮತ್ತು ಸರ್ಕಾರ ಅವ್ರ ಜೊತೆ 24 ಗಂಟೆನೂ ಕೂಡ ಸದಾ ಇರುತ್ತೆ. ಅವರ ಕಷ್ಟಗಳಿಗೆ ಒಂದು ಸೂಕ್ತ ಪರಿಹಾರವನ್ನು ಕೊಡುತ್ತೆ. ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಅವರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೇವೆ. ಮತ್ತು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ಲಂಬಾಣಿ ತಾಂಡ್ಯದಲ್ಲಿ ಅಥವಾ ಇತರೆ ವರ್ಗದಲ್ಲಿ ಬಾಲ್ಯ ವಿವಾಹ ಆಗಿರ್ಬೋದು, ಹೆಣ್ಣು ಮಕ್ಕಳ ಭ್ರೂಣಹತ್ಯೆ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳ ಸಾಗಾಣಿಕೆ ಆಗಿರ್ಬೋದು, ಇವುಗಳನ್ನ ಆಗಬಾರ್ದು. ಇದ್ರ ಜೊತೆಗೆ ಅವರಿಗೆ ಉತ್ತಮವಾದ ಶಿಕ್ಷಣ, ವೈದ್ಯಕೀಯ ಸೌಲಭ್ಯಗಳು, ಕುಡಿಯುವ ನೀರು ಮತ್ತು ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತ ಈ ದಿವಸ ನಾವು ಈ ತಾಂಡ್ಯದಲ್ಲಿ ಸದ್ದು ಹಳೆ ತಾಂಡ್ಯದಲ್ಲಿ ನಾವು ಇವತ್ತು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾವೆ. ಇದಕ್ಕೆ ಈ ಶಾಸಕರಾದ ಅಲ್ಲಿ ಸುಬ್ಬಾರೆಡ್ಡಿಯವರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಸಿಒ BB ಕಾವೇರಿಯವರು, ಇತರ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇದರಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಅತ್ಯಂತ ಪರಿಶ್ರಮವನ್ನು ವಹಿಸಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅವರಿಗೆ ಜಾಗೃತಿಯನ್ನು ಮೂಡಿ ಆ ಲಂಬಾಣಿ ತಾಂಡ್ಯದ ಎಲ್ಲರಿಗೂ ಕೂಡ ಒಂದು ಅರ್ಥಪೂರ್ಣವಾದ ಒಂದು ಹಸನಾದ ಬದುಕನ್ನು ಕೊಡಲು ನಾವು ಜಿಲ್ಲಾಡಳಿತ ಶ್ರಮ ವಹಿಸ್ತಾ ಇದೆ ಅಂತ. ಪ್ರಶಾಂತ್ ಕುಮಾರ್, ITV ನ್ಯೂಸ್, ಬಾಗೇಪಲ್ಲಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಆಗ್ರಹಿಸಿ ಮಹಿಳೆಯರು ತಾಲೂಕು ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರ ತಾಲೂಕಿನ ಮಾಸ್ತಿನಹಳ್ಳಿ ಗ್ರಾಮ ಪಂಚಾಯಿತಿಯ ಗಾಂಡ್ಲಹಳ್ಳಿ ಗ್ರಾಮಸ್ಥರು ಕುಡಿಯುವ ನೀರಿಗೆ ಆಗ್ರಹಿಸಿ ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಸುಮಾರು 1 ವರ್ಷದಿಂದ ಕುಡಿಯುವ ನೀರಿನ ಅಭಾವ ಇದ್ದು 300 ಜನಸಂಖ್ಯೆ ಇರುವ ನಮ್ಮ ಗ್ರಾಮಕ್ಕೆ 2 ದಿನಕ್ಕೊಮ್ಮೆ ಒಂದು ಟ್ಯಾಂಕರ್ನಂತೆ ನೀರು ಸರಬರಾಜು ಮಾಡುತ್ತಿದ್ದು, ಪ್ರತಿ ಮನೆಗೆ ಕೇವಲ 2 ಬಿಂದಿಗೆ ಮಾತ್ರ ಸಿಗುತ್ತಿದೆ. ಇದರಿಂದ ನೀರು ಕೇವಲ ಕುಡಿಯಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಉಳಿದ ದಿನಚರಿ ಕಾರ್ಯಗಳಿಗೆ ತುಂಬಾ ತೊಂದರೆಯಾಗಿದ್ದು, ತಿಂಗಳಿಗೊಮ್ಮೆ ಸ್ನಾನ ಮಾಡುವ ಪರಿಸ್ಥಿತಿ ತಲೆದೋರಿದೆ. 2 ದಿನಕ್ಕೆ ಒಂದು ಟ್ಯಾಂಕರ್ನಂತೆ ನೀರು ಸರಬರಾಜು ಮಾಡುವ ಟ್ಯಾಂಕರ್ ಮಾಲೀಕರು ಕಚೇರಿಯಲ್ಲಿ ದಿನವೊಂದಕ್ಕೆ 5 ಟ್ಯಾಂಕರ್ಗಳಿಗೆ ಬಿಲ್ ಮಾಡಿಕೊಂಡು ವಂಚಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಟ್ಯಾಂಕರ್ ಬರುತ್ತೆ, 1 ಗಂಟೆ ಅಂತ ಹೇಳ್ಬಿಟ್ಟು 5 ಟ್ಯಾಂಕರ್ ಬರಲ್ಲ. ಎಸ್ಸಿಗೆ ಮಾತ್ರ 1 ಟ್ಯಾಂಕರ್ ಬರುತ್ತೆ, ದಿನ ಬಿಟ್ಟು ದಿನ. ಅವರು ಇತರೆಗೆ ಮಾತ್ರ 2 ಟ್ಯಾಂಕರ್ ಬರುತ್ತೆ ಅಷ್ಟೇ. ಅದು ದಿನ ಬಿಟ್ಟು ದಿನ. ಒಂದು ಮನೆಗೆ 6 ಬಿಂದಿಗೆ ನೀರು ಬಿಟ್ಟರೆ ಏನ್ ಸರ್ ಮಾಡೋದು? ಯಾವ ತರ ಸರ್ ಇದು ಮಾಡ್ಬೇಕು? ಆಗಲ್ಲ. ಅದಕ್ಕೋಸ್ಕರ ನಮ್ಗೆ ಕುಡಿಯೋದು ನೀರು ಪ್ರಾಬ್ಲಮ್ ಇದೆ. ಕುಡಿಯೋದು ಎಷ್ಟು ತಿಂಗಳಿಂದ ಏನು ಸುಮಾರು ಟ್ಯಾಂಕರ್ ಬೋರ್ ನಿಂತೋದಾಗಿಂದ ಆ ತರ ಆಗ್ತಾ ಇದೆ ಸರ್. ಫಸ್ಟ್ ಏನ್ ಮಾಡಿದ್ರು, 2 ಪಾಯಿಂಟ್ ಕೊಟ್ಟಿದ್ರು ಸರ್. ವರ್ಷದಿಂದ ಇಂಜಿನಿಯರ್ ಆ ತರ ಹೇಳ್ತಾ
ಹೇಳ್ತಾನೆ ಇದ್ದಾರೆ. ಇನ್ನು ಏನು ಒಂದು 2 ಪಾಯಿಂಟ್ ಕೊಟ್ಟಿದ್ರು, 1 ಪಾಯಿಂಟ್ ಮಾತ್ರ ಓಡಿಸ್ಬಿಟ್ರು. ಅದೇನೋ ಕೊಯ್ಲೂರ್ ಆಗೋಯ್ತು. ಮತ್ತೆ ಇನ್ನೊಂದು ಪಾಯಿಂಟ್ ಅದನ್ನ ಓಡಿಸಿ ಸರ್, ಊರಲ್ಲಿರೋ ಹೆಂಗಸರೆಲ್ಲ ಹೋಗಿದ್ವಿ. ಅವಾಗ ಸಹ ಕೂಡ ಅವ್ರು ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು. ನಮ್ಗೆ ಕುಡಿಯೋದಕ್ಕೆ ನೀರೈತೆ ಸರ್ ಮಾಡೋದಾಗುದು, ಡೈಲಿ ಕೊಂಡ್ಕೊಂಡು ಕುಡಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಅಲ್ಲೇ 5 ಟ್ಯಾಂಕರ್ ಬರಲ್ಲ. ಕ್ಯಾಮ್ರಾಮನ್ ನವೀನ್ ಜೊತೆ ಕಾರ್ತಿಕ್, ITV ನ್ಯೂಸ್, ಶ್ರೀನಿವಾಸಪುರ. ಜಮೀನಿನ ವಿಚಾರವಾಗಿ 2 ಕುಟುಂಬಗಳ ನಡುವೆ ಗಲಾಟೆಗಳು ಸಂಭವಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಸಾಗರ ಗ್ರಾಮದಲ್ಲಿ ನಡೆದಿದೆ. ಆಸ್ತಿಯ ವಿಚಾರವಾಗಿ 2 ಕುಟುಂಬಗಳ ನಡುವೆ ಭೀಕರ ಗಲಾಟೆಗಳು ಸಂಭವಿಸಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿಯ ಚಿಕ್ಕಸಾಗರ ಹಳ್ಳಿಯಲ್ಲಿ ಜರುಗಿದೆ. ಗ್ರಾಮದ ರಾಜು ಎಂಬುವರ ಮೇಲೆ ಅದೇ ಗ್ರಾಮದ ಚಂದ್ರಶೇಖರ್ ಮತ್ತು ಸಂಬಂಧಿಕರು ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಜಮೀನಿನ ವಿಚಾರವಾಗಿ 2 ಕುಟುಂಬಗಳ ನಡುವೆ ಈಗಾಗಲೇ ಹಲವಾರು ಬಾರಿ ಗಲಾಟೆಗಳು ಸಂಭವಿಸಿದ್ದು, ನಿನ್ನೆ ಜಮೀನನ್ನ ಅಧಿಕಾರಿಗಳು ಸರ್ವೆ ಮಾಡಲು ಬಂದಾದಾಗ ಏಕಾಏಕಿ ಲಾಂಗ್ ಮಚ್ಚುಗಳಿಂದ ಹಲ್ಲೆ ನಡೆಸಿದ್ದಾರೆ. ಇದನ್ನ ಸಂಪಾದನೆ ಮಾಡಿರೋ 1 ಎಕರೆ 1 ಗುಂಟೆ ಜಮೀನು. ಇದನ್ನು ನಾವು ಬಂದು ಚಂದ್ರಣ್ಣ ಅನ್ನೋರು ಬಂದು 14 ಗುಂಟೆ ಬಿಡಿಸ್ಕೊಂಡು ಮತ್ತೆ ನಿಮ್ಗೆ 18 ಗುಂಟೆ ಕೊಡ್ತೀವಿ ಅಂತ ಹೇಳಿದರು. 18 ಗುಂಟೆ ಇದು ಅದ್ಲು ಬದಲು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಅದ್ರ ಪ್ರಕಾರ 14 ಗುಂಟೆ ನಮ್ಮ ಹೆಸ್ರಿಗೆ ಮಾಡಿಕೊಟ್ಟಿದ್ದಾರೆ. 18 ಗುಂಟೆ ನಮ್ಮ ಹೆಸ್ರಿಗೆ ಮಾಡಿಕೊಟ್ಟಿದ್ದಾರೆ. ಬಟ್ ಅದನ್ನ ಇದು ಮಾಡಿಬಿಟ್ಟು ಫೋರ್ಜರಿ ಸಿಗ್ನೇಚರ್ ಮಾಡಿ ಮತ್ತೆ ಸೈಡ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಮತ್ತು ನಮ್ದು ಇನ್ನು ಮಿಕ್ಕಿದ 26 ಗುಂಟೆನೂ ಏನು CS ಸೈಟ್ಗಳು ಮಾಡಿ ಇಕ್ಕಿಬಿಟ್ಟಿದ್ದಾರೆ. ಅದು ಫೋರ್ಜರಿ ಸಿಗ್ನೇಚರ್ ಎಲ್ಲ ಹಾಕಿದ್ದಾರೆ. ನಮ್ಮ ತಂದೆಯವರು ಇದಕ್ಕೆ ಏನೂ ಗೊತ್ತಿಲ್ಲ, ಇದು ಯಾಕೆ ಹಿಂಗಾಯ್ತು ಅಂತ ಕೇಳಿದಾಗ ರೌಡಿಗಳನ್ನೆಲ್ಲ ಕರ್ಕೊಂಡ್ಬಂದು ನನ್ನ ಮೇಲೆ, ನಮ್ಮ ಬ್ರದರ್ ಮೇಲೆ ಮತ್ತು ನಮ್ಮ ತಂದೆ ಇಲ್ದಿರೋ ಟೈಮಲ್ಲಿ ನಮ್ಮ ಮನೆ ಫ್ಯಾಮಿಲಿ ಮೇಲೆ ಓಡಿಸಿದ್ದಾರೆ. ಇನ್ನು ಹಲ್ಲೆಯಲ್ಲಿ ಗಾಯಗೊಂಡ ಗಾಯಾಳುಗಳು ತಾಲೂಕಿನ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು, ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರ ತನಿಖೆ ಕೈಗೊಂಡಿದ್ದಾರೆ. ಆಗ ಹೋಗಿ ನಾನೇ ಫಸ್ಟ್ ಹೋಗಿ ಕೇಳಿದ್ರಕ ನನ್ನ ಮೇಲೆ ಗಲಾಟೆ ಮಾಡಿದ್ರು. ನಮ್ಮ ಹುಡುಗರು ಒಳಗಡೆ ಇದ್ರು. ಅಶೋಕ್ ನನ್ನ ಹಿಡ್ಕೊಂಡು ಹೋದ್ರು. ಅವರು ಬಂದರು, ಎಲ್ಲ ಅವನೊಬ್ಬನು ಬಂದಿದ್ದ. ಆಮೇಲೆ ಎಲ್ಲರೂ ಬಂದು ಗ್ಯಾಂಗ್ ಆಗಿ ನಮ್ಮನ್ನು ಹಿಡ್ಕೊಂಡು ಹೊಡೆದ್ರು. ಸುನೀಲ್ ಕುಮಾರ್, ITV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ 2 ಸ್ಥಾನಗಳಿಗೂ ಮಾಜಿ ಶಾಸಕ ಸುಧಾಕರ್ ಉಣದ ಪಾಲಾಗಿದೆ. ಅಧ್ಯಕ್ಷರಾಗಿ ಸರಸ್ವತಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಕಾಂತಮ್ಮ ಆಯ್ಕೆಯಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗೆದ್ದಂತಹ ಅಭ್ಯರ್ಥಿಗಳ ಬೆಂಬಲಿಗರು ಸಂಭ್ರಮಾಚರಣೆಯನ್ನು ಮಾಡಿದ್ರು. ಹಿಂದಿನ 5 ವರ್ಷಗಳ ಅಲ್ಲೇ ತುಂಬಾ ಹಿಂದೆ ಬಿದ್ದಿದೆ ನಮ್ಮ ಗ್ರಾಮ ಪಂಚಾಯತಿ. ಇನ್ನು ಮುಂದೆ ಸ್ವಲ್ಪ ಒಳ್ಳೆ ಕೆಲಸ ಮಾಡಿ ಜನಗಳಿಗೆ ಒಂದು ಒಳ್ಳೆ ಆಡಳಿತ ನೀಡಿ ಒಳ್ಳೆ ಪಂಚಾಯತಿ ಮಾಡಬೇಕು. ಮೂಲಭೂತ ಸೌಕರ್ಯಗಳು ನಮ್ಮ ಪಂಚಾಯತಿಯಲ್ಲಿ ಬಹಳ ಚರಂಡಿಗಳು ಇವೆಲ್ಲ ತುಂಬಾ ಗಲೀಜಾಗಿದೆ. ಎಲ್ಲ ಶುದ್ಧ ಮಾಡಿ ಎಲ್ಲ ಮಾಡಬೇಕು. ಸ್ವಚ್ಛ ಗ್ರಾಮ. ಈ ಸಂದರ್ಭದಲ್ಲಿ ಮುಖಂಡರಾದ ಅಶ್ವಥ್ ನಾರಾಯಣ ರೆಡ್ಡಿ, ಆಂಜನಪ್ಪ, ಸೋಮಶೇಖರ್, ರವಿ ಮುಂತಾದವರು ಹಾಜರಿದ್ದರು. ಶಬೀರ್ ಜೊತೆ ನಾಗರಾಜು, ITV ನ್ಯೂಸ್, ಮುರುಗಮಲ್ಲ. ಈಗ ಬ್ರೇಕ್ ನಂತರ ITV ನ್ಯೂಸ್ ಮುಂದುವರಿಯುತ್ತದೆ.